ದಿನಾಂಕ 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಅದರ ಪ್ರಯುಕ್ತ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಮುಗಿಸಲಿದ್ದಾರೆ. ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ, ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ನಾವು ಎಲ್ಲರೂ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ ಸಂತೋಷ ಈ ಮಾಧ್ಯಮಗೋಷ್ಠಿ ಕರೆದು ಮೊದಲನೇದಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶಗಳಲ್ಲಿ ಒಂದು ಅನ್ನೋದನ್ನ ಇಡೀ ಭಾರತ ದೇಶ ಇವತ್ತು ದಿವಸ ಮಾಡಿದೆ. ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ 2025 ಮಾಡಿದ್ವಿ. ನಮ್ಮ ಒಂದು ಥೀಮ್ ಏನಿತ್ತು, ರೀಇಮ್ಯಾಜಿನಿಂಗ್, ಪ್ರಗತಿಯ ಮರುಕಲ್ಪನೆ. ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗಬೇಕು ಅಂದ್ರೆ ಅದು ಟೆಕ್ ಡ್ರಿವನ್ ಇರಬೇಕು, ಅಂದ್ರೆ ತಾಂತ್ರಿಕ ಶಕ್ತಿಯಿಂದ ಅದನ್ನ ನಡೆಸುವಂತಹದ್ದು ಟೆಕ್ ಡ್ರಿವನ್. ಎರಡನೇದು ಗ್ರೀನ್, ಅಂದ್ರೆ ಪರಿಸರ ಸ್ನೇಹಿಯಾಗಿರುವಂತಹದ್ದು, ಹಸಿರು. ಮೂರನೇದಾಗಿ ಎಲ್ಲವನ್ನ ಒಳಗೊಂಡು ಇನ್ಕ್ಲೂಸಿವ್ ಅಂತ, ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡಿರಬೇಕು. ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್, ಅಂದ್ರೆ ಏನು ಬದಲಾವಣೆಗಳಾಗ್ತಾ ಇದ್ದಾವೆ, ಬಹಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ, ವೇಗದ ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತವೆ, ಆ ಬದಲಾವಣೆಗೆ ಇವತ್ತು ನಾವು ಎದುರಿಸುವಂತ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಸದೃಢ ಆಗಿರಬೇಕು, ರೆಸಿಲೆನ್ಸ್ ಅಂತ. ಈ 4 ಇಟ್ಕೊಂಡು ನಾವು ಮಾಡಿದಾಗ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದರು. ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಡಿ ಕೆ ಶಿವಕುಮಾರ್ ಅವರು, ಇನ್ನೂ ಇನ್ನಿತರೆಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರ, ಸಚಿನ್ ಜಿಂದಾಲ್, ಕಿರಣ್ ಮುಜುಮ್ದಾರ್, ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ, ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಇರ್ಬೋದು, ಇದು ಬಹಳ ಜನ ಕೆಲಸದಲ್ಲಿ ಭಾಗವಹಿಸಿದ್ರು. ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು. ತದನಂತರ 12, 13 ದಿವಸ 2 ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು, ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು. ಪ್ರಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂತಹ ವಿವಿಧ ಕ್ಷೇತ್ರದಲ್ಲಿರುವಂತಹ ಗಣ್ಯರು, ಎಕ್ಸ್ಪರ್ಟ್ಸು ಮತ್ತು ಉದ್ಯಮಿದಾರರು. ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ, ವೋಲ್ವೋ ಚೇರ್ಮನ್ ಅವರು ತುಂಬ ಸಹ ಮೊಬಿಲಿಟಿ, ಅಂದ್ರೆ ಇದೆಲ್ಲರೂ ಕೂಡ ವಾಹನಗಳಿದೆ, ಮೊಬಿಲಿಟಿ ಮೇಲೆ ಇವತ್ತು ದಿವಸ ಅವರು ಒಂದು ರೌಂಡ್ ಟೇಬಲ್ ಅನ್ನು ಮಾಡಿದ್ದಾರೆ. ಜನ ನಿಲ್ಲಕ್ಕೂ ಕೂಡ ಜಾಗ ಯಾವ ರೀತಿ ಇವತ್ತು ಆ ಕ್ಷೇತ್ರ ಮಾಡಿರುತ್ತದೆ. ಮೌಂಟೇನ್ಸ್ ಅವರು ಅಲ್ಲಿಯವರೇ ಬಂದಿದ್ರು. ಇನ್ನು ಅನೇಕರು, ಒಂದಲ್ಲ ಅದರಲ್ಲ, ಇನ್ನು ಅನೇಕರು ಈ ಎಲ್ಲ 60 ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಆಗ್ತದೆ ದಾವೋಸ್ ನಲ್ಲಿ, ಅದ್ರ ಒಂದು ಭಾಗವಾಗಿ ಸೇರಿ ಮಾಡಿ. ಅದ್ರ ಜೊತೆಗೆ ನಾವು ಅವಾರ್ಡ್ಸ್ ಅನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು
ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಕ್ರಮ್ ಕಿರ್ಲೋಸ್ಕರ್. ಇವತ್ತು ನಮ್ಮ ಮಧ್ಯೆ ಇಲ್ಲ. ಟೊಯೋಟಾ ಕಿರ್ಲೋಸ್ಕರ್ ಏನಿದೆ, ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನು ಅವತ್ತು ವಿಕ್ರಮ್ ಕಿರ್ಲೋಸ್ಕರ್ ಅವ್ರು ಕೊಟ್ಟಿದ್ದೀವಿ, ಸಜ್ಜನ್ ಜಿಂದಾಲ್ ಅವ್ರು ಕೊಟ್ಟಿದ್ದೀವಿ. ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಇವರು ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್, ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಪೇಟೆಂಟ್ಸ್ ಯಾರು ಹೈಯೆಸ್ಟ್ ಯೂಸ್ ಮಾಡಿದ್ದಾರೆ, ಎಲ್ಲವನ್ನೂ ವಿವಿಧ ಅದರಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅದಕ್ಕೆ ರಚನೆ ಮಾಡಿ ಎಕ್ಸ್ಪರ್ಟ್ನಿಂದ ಅದನ್ನು ಮಾಡಿದ್ದೀವಿ. SMEsಗೂ ಕೂಡ ಅವಾರ್ಡ್ ಅನ್ನು ಕೊಟ್ಟಿದ್ದೀವಿ. ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಕೆಲಸನ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಈಗಾಗಲೇ ಬೆಂಗಳೂರಲ್ಲಿ ಮಧ್ಯಾಹ್ನ ಗೋಷ್ಠಿಯನ್ನು ಮಾಡಿ ಇವತ್ತು ದಿವಸ ನಾವು ಎಲ್ಲ ಮಾಡಿದ್ದೀವಿ. ಸುಮಾರು ಡಿಟೇಲ್ ಹೋಗುದಲ್ಲ, ಒಮ್ಮೆ ಈ ಒಂದು ಇದರ ಜಿಮ್ ಅಂಗವಾಗಿ 10 ಲಕ್ಷ ಕೋಟಿ 10.27 ಲ್ಯಾಕ್ಸ್ 10,27,000 ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಇವತ್ತು ದಿವಸ ನಮ್ಮ ಜೊತೆಗಾಗಿದ್ದಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. ಅದರಲ್ಲಿ 75% ಇನ್ವೆಸ್ಟ್ಮೆಂಟ್. ಬಹಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ರಿ, ಬಿಯಾಂಡ್ ಬೆಂಗಳೂರು ಹೊರತುಪಡಿಸಿ 75%. ಅದರಲ್ಲಿ ಮತ್ತೆ ಆ 75% ಬಿಯಾಂಡ್ ಬೆಂಗಳೂರಿನಲ್ಲಿ 45% ಉತ್ತರ ಕರ್ನಾಟಕಕ್ಕೆ, ನಾರ್ತ್ ಕರ್ನಾಟಕ. ಒಮ್ಮೆ ಈ ಒಂದು ಇದರ ಜಿಮ್ ಅಂಗವಾಗಿ 10 ಲಕ್ಷ ಕೋಟಿ 10.27 ಲ್ಯಾಕ್ಸ್ 10,27,000 ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಇವತ್ತು ದಿವಸ ನಮ್ಮ ಜೊತೆಗಾಗಿದ್ದಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. ಅದರಲ್ಲಿ 75% ಇನ್ವೆಸ್ಟ್ಮೆಂಟ್. ಬಹಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ರಿ, ಬಿಯಾಂಡ್ ಬೆಂಗಳೂರು ಹೊರತುಪಡಿಸಿ 75%. ಅದರಲ್ಲಿ ಮತ್ತೆ ಆ 75% ಬಿಯಾಂಡ್ ಬೆಂಗಳೂರಿನಲ್ಲಿ 45% ಉತ್ತರ ಕರ್ನಾಟಕಕ್ಕೆ, ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ. 45% ಅಂದ್ರೆ ಪ್ರಪ್ರಥಮ ಬಾರಿಗೆ ಇವತ್ತು ದಿವಸ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ. ಇವತ್ತು ದಿವಸ ಬೇಗ ಸಿಕ್ಕಿದೆ ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ. ನಾನು ಹೇಳ್ತೇನೆ, ನಾಳೆ ಮತ್ತೆ ನಾನು ಒಂದು ಕಂಪನಿ ಜೊತೆ, ಒಂದು ಕಂಪನಿ ಕ್ರೋನ್ಸ್ ಅಂತ ಹೇಳಿ ಕಂಪನಿ, ಈ ಬಾಟ್ಲಿಂಗ್ ಇದರಲ್ಲಿ ಬಹಳ ವರ್ಲ್ಡ್ ಲೀಡರು. ಯಾವುದೇ ಕೋಕೋ ಕೋಲಾ ಇರ್ಬೋದು, ಬೇರೆ ಯಾವುದೇ ಬಿಯರ್ಗಳು ಇರ್ಬೋದು, ಮತ್ತೊಂದು ವಿಸ್ಕಿ ಇರ್ಬೋದು, ಎಲ್ಲಕ್ಕೂ ಕೂಡ ಬಾಟ್ಲಿಂಗ್ ಇದಕ್ಕೆ ಅವರು ವರ್ಲ್ಡ್ ಲೀಡರ್. ಮಷಿನ್ಸ್ ತಯಾರು ಮಾಡ್ತಾರೆ ಪರ್ ಮಿನಿಟ್ 1 ಲಕ್ಷ. ಹಂಗೆ ಪರ್ ಅವರ್ 1 ಲಕ್ಷ ಕ್ರೋನ್ಸ್. ನಾಳೆ ಭೂಮಿ ಪೂಜೆ ಇದೆ. ಆಮೇಲೆ ಇನ್ನೊಂದು ಕಂಪನಿ ಗೊತ್ತಿದ್ದು ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಬಿಟ್ಟು ಮೊನ್ನೆನೂ ಕೂಡ ಒಂದು ಕಂಪನಿ ಜೊತೆ ಚರ್ಚೆ ಮಾಡಿದ್ದೀವಿ. ಅಂದ್ರೆ ಇದು 10,27,000 ಕೋಟಿ ಬಿಟ್ಟು ಈಗ ಇದು ನಿರಂತರವಾಗಿ ನಡೀತದೆ. ನಾನು ಇಷ್ಟೇ ಹೇಳ್ತೀನಿ, ಇದು ನಾವು ಬಲವಾದಂತ ಅಡಿಪಾಯವನ್ನು ಹಾಕಿದ್ದೀವಿ. ಮತ್ತು ಈಗ ಜಗತ್ತು ಬದಲಾವಣೆ ಆಗ್ತಾ ಇದೆ. ರೀಇಮ್ಯಾಜಿನಿಂಗ್ ಗ್ರೋತ್ ಅಂದ್ರೆ ಪ್ರಗತಿಯ ಮರುಕಲ್ಪನೆ. ಯಾಕಂತ ನಾವು ನೋಡ್ತಾ ಇದ್ದೀರಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಪಾತ್ರ ವಹಿಸ್ತದೆ. ಒಂದು ಸಣ್ಣ ಚಿಪ್ ಹಿಡ್ಕೊಂಡು, ಒಂದು ಸ್ಮಾರ್ಟ್ ಫೋನ್ ಹಿಡ್ಕೊಂಡು, ಹೆವಿ ಮಷಿನರೀಸ್, ಅಥವಾ ನಿಮ್ಮ ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಅಥವಾ ಮೆಡಿಕಲ್ ಡಯಾಗ್ನೋಸಿಸ್, ಯಾವುದೇ ಕ್ಷೇತ್ರ ತಗೊಂಡು ಎಲ್ಲರೂ ಮಾಧ್ಯಮ ಒಳಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ ಆಗಿರ್ತದೆ. ಹೀಗಾಗಿ ಇದನ್ನ ಸವಾಲನ್ನು ನಾವು ಎದುರಿಸುವಂತದ್ದು ಆಗ್ತಿದೆ. ರೋಬೋಟ್ಸ್ ಬರ್ತವೆ, ಮನುಷ್ಯರ ಕೆಲಸಗಳನ್ನ ರೋಬೋಟ್ಸ್ಗಳು ತಗೋತಾರೆ. ಹೀಗೆಲ್ಲರೂ ಕೂಡ ಬಹಳ ದೊಡ್ಡ ಬದಲಾವಣೆ ಅಂತ ತರ್ತಾರೆ. ಅದೇ ರೀತಿ ನೀವು EV ಮತ್ತು ಗ್ರೀನ್ ಹೈಡ್ರೋಜನ್ ತಗೊಳ್ಳಿ. ಎಲ್ಲ ಡೀಸೆಲ್ ಕಾರ್ಸು. ನಾನು ಲಂಡನ್ಗೆ ಹೋಗಿದ್ದೆ, ಅಶೋಕ್ ಲೇಲ್ಯಾಂಡ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ.
ಅವ್ರು ನಾವು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡಿಬಿಟ್ಟಿದ್ವಿ ಹೊಸ ಪ್ರಾಡಕ್ಟ್ ಕೂಡ ಇದ್ದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ. ಇದು ಅಲ್ಲಿ ಇವತ್ತು ನಮಗೆ ಬಂದಾಗ್ತದೆ ಗೊತ್ತಿಲ್ಲ, ಯಾಕಂದ್ರೆ ಆಲ್ ಟ್ರಕ್ಸ್ ನಾಳೆ ಏನಿದಾವೆ ಅವನ್ನ ಹೈಡ್ರೋಜನ್ ಮೇಲೆ ಹೋಗ್ಬಿಡ್ತವೆ ಅಥವಾ ನೀರು ಮೇಲೆ ಹೋಗ್ಬಿಡ್ತವೆ. ನಮ್ದು ಹಳಿ ಡೀಸೆಲ್ ಇಂಜಿನ್ಸು ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರ್ಗಳಿಗೆ ಇವೆಲ್ಲ ಅಪ್ರಸ್ತುತ ಆಗ್ಬಿಡ್ತಾರೆ, ಡಿಸ್ಕಾರ್ಡ್ ಆಗ್ಬಿಡ್ತಾರೆ. ಭಾಳ ಆದ್ರೆ ಹೈಬ್ರಿಡ್ ಕೆಲವೊಂದು ಪೆಟ್ರೋಲ್ ಇಂಜಿನ್ ಸ್ಟಾರ್ಟ್ ಆಗೋದು, ಮುಂದೆ ಇವಿದಿಂದ ಕನೆಕ್ಟ್ ಆಗೋದು, ಈ ತರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬಹುದು ಹೊರತು ಇವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಅಂದ್ರೆ ಇಷ್ಟು ಜಗತ್ತಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಿಸ್ ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್. ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸ್ಥಾವರಗಳು ನೋಡ್ತೀರಿ, ಉದಾಹರಣೆಗೆ ನಮ್ಮ ಕೂಡಿ ಅಂತ, ಇವೆಲ್ಲವೂ ಸೋಲಾರು, ಆಮೇಲೆ ಗ್ರೀನ್ ಹೈಡ್ರೋಜನ್, ಬೇರೆ ಬೇರೆ ಇದರಿಂದ ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ. ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಗ್ರೀನ್ ಇರಬೇಕು, ನೆಟ್ ಜೀರೋ ಅಂತೀವಿ ನಾವು, ಫಾಸಿಲ್ ಫ್ರೀ, ಅಂದ್ರೆ ಎಲ್ಲಾನು ಕೋಲ್ಗಿಲ್ಲಾನು ರಿಪ್ಲೇಸ್ ಆಗಬೇಕು. ಮತ್ತೆ ನಮ್ಮ ಪುರಾತನ ಕಾಲದ ಹೇಗೆ ನಾವು ಈ ನಮ್ಮ ಪ್ಲಾನೆಟ್ ಅನ್ನ, ವಿಶ್ವವನ್ನು ನಾವು ಕಾಪಾಡಬೇಕು, ಭೂಮಿಯನ್ನು ಕಾಪಾಡಬೇಕು, ಆ ಇದಕ್ಕೆ ನಾವು ಹೋಗ್ತೀವಿ. ಎಲ್ಲವೂ ಹಸಿರಾಗಿರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಹಸಿರಾಗಿರ್ಬೇಕು. ಆದ್ರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನ್ ಫ್ರೀ ಇರಬೇಕು ಅನ್ನೋದನ್ನ ಇವತ್ತು ಜಗತ್ತು ಹೇಳ್ತದೆ. ಹಿಂಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ. ಅದು ಹೊಸ ಬದಲಾವಣೆ ಕಾಣ್ತೀವಿ ನಾವು, ಹೊಸ ಸವಾಲುಗಳನ್ನ, ಚಾಲೆಂಜಸ್, ನ್ಯೂ ಚಾಲೆಂಜಸ್. ಅದಕ್ಕೆ ನಾವು ಇದನ್ನ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ನನಗೆ ಸಜ್ಜನ್ ಜಿಂದಾಲ್ ಅವರು ಹೇಳಿದ್ರು, ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನ 4-5 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನ ನಾನು ಅಟೆಂಡ್ ಆಗಿದ್ದೀನಿ. ದಿಸ್ ಇಸ್ ದ ಫೈನೆಸ್ಟ್ ಅಂತ ಮಾತನ್ನ ಹೇಳಿದ್ರು. ಇಷ್ಟು ಅರ್ಥಪೂರ್ಣ, ಇಷ್ಟು ಸಿಸ್ಟಮ್ಯಾಟಿಕಲಿ, ಇಷ್ಟು ಇದನ್ನೆಲ್ಲಾನು ಒಳಗೊಂಡು ಇದ್ದು ನಾನು ಇಲ್ಲಿ ನೋಡಿದೆ. ಜಪಾನ್ ಮತ್ತು ಸೌತ್ ಕೊರಿಯಾದವ್ರನ್ನ ಜನರನ್ನ ಸ್ಟೇಜ್ ಮೇಲೆ ನೋಡಿ ಗಾಬರಿ ಆದರು. ಇಷ್ಟೆಲ್ಲ ಚೆನ್ನಾಗಿ ಜಪಾನ್ಸ್ ಕೊರಿಯನ್ಸ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ. ನಾನು ಹೇಳಿದೆ 600 ಕಂಪನೀಸ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಜಪನೀಸ್ ಕಂಪನೀಸ್ ಅಂತ ಹೇಳಿ. ಅದರಿಂದ ಓಲ್ವೋ ಚೇರನ್ CM ಇದ್ರು, ಈ ತರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತು ದಿವಸ ಜಗತ್ತಿಗೆ ಮಾಡಬೇಕಾಗಿದ್ದ ಕಾನ್ಫರೆನ್ಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಇಲ್ಲಿ ಮಾಡಿದ್ದೀರಿ. ಬಹಳ ಪ್ರಸ್ತುತವಾದಂತಹ ವಿಚಾರಗಳು ಇಟ್ಕೊಂಡಿದ್ದೀರಿ. ರಿಮ್ಯಾಜಿನಿಂಗ್ ಗ್ರೋತ್, ಟೆಕ್ ಡ್ರಿವನ್, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟ್, ಏನು ಮುಂದೆ ಬರುವಂತ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ದು, ನಿಮ್ಮ ವಿಷನ್ ಏನಿದೆ, ಆ ವಿಷನ್ ಬಹಳ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದ್ದೀರಿ. ಇದರಿಂದ ನೀವು ಜಗತ್ತು ಏನು ಬದಲಾವಣೆ ನಿರೀಕ್ಷಿಸುತ್ತದೆ, ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರಸ್ಥಾನದಲ್ಲಿ ಉಳಿತದೆ. ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಅನ್ನೋದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಬಹಳಷ್ಟು ಕಾನ್ಫರೆನ್ಸಸ್, ಒಂದು 30ಕ್ಕಿಂತ ಜಾಸ್ತಿ ನಾವು ಕಾನ್ಫರೆನ್ಸಸ್ ಅನ್ನು ಮಾಡಿದ್ದೀವಿ. ಆಮೇಲೆ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನಾವು ಮಾಡಿದ್ದೀವಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಸ್ ಇನ್ಸೆಂಟಿವ್ಸ್, ಅಂದ್ರೆ ನೀವು ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಕ್ಲೇಮ್ ಮಾಡಬಹುದು, ಅಥವಾ ಕ್ಯಾಪಿಟಲ್ ನಿಮ್ದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳಬಹುದು. ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲಾನು ಕೂಡ ಈ ಜಾಬ್ಸ್ ಅನ್ನ ಡಿಸ್ಟರ್ಬ್ ಮಾಡೋದ್ರಿಂದ, ಅಂದ್ರೆ ಈ ಉದ್ಯೋಗವನ್ನ ಕಡಿಮೆ ಮಾಡೋದ್ರಿಂದ, ನಾವು ಉದ್ಯೋಗ ಯಾರು ಕೊಡ್ತಾರೆ, ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ನ್ಯೂ ನ್ಯಾಷನಲ್ ಪಾಲಿಸಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಸೊ ಅದು ಅಲ್ಲದೆ ನಾವು ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ಬಿಯಾಂಡ್ ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ, ರಿಯಾಯಿತಿಗಳಿಲ್ಲ, ಕನ್ಸೆಷನ್ಸ್ ಇಲ್ಲ. ರೂರಲ್ ಬೆಂಗಳೂರಿಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಾನಿಕ್ಸ್ ಮತ್ತು ಎಲ್ಲಾನು ಕೂಡ ಸೆಮಿ ಕಂಡಕ್ಟರ್ಸ್, ರಿಸರ್ಚ್ ಎಲ್ಲ ಇರೋದ್ರಿಂದ ಬೆಂಗಳೂರಿಗೆ ಇದು ಇನ್ಸೆಂಟಿವ್ ಇಲ್ಲ. ಇನ್ಸೆಂಟಿವ್ ರೀಇಂಟ್ರೊಡ್ಯೂಸ್ ಮಾಡಿದ್ದೀವಿ.